ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ವ್ಲಾಗ್ಸ್ ಆ್ಯಂಡ್ ರೆಸಿಪಿ. ಇವತ್ತಿನ ವ್ಲಾಗ ಮತ್ತು ರೆಸಿಪಿಗಳು ಏನೇನದಾವ ಅಂತೇಳಿ ನೋಡ್ಕೊಂಬರೋಣ್ರಿ. ಮನ್ಯಾಗ ನೀವು ಏನಾರ ಪಾನಿಪುರಿ ತಿನ್ಬೇಕನ್ನೋ ಕ್ರೇವಿಂಗ್ಸ್ ಆದ್ರೆ ನೀವು ಕೂಡ ಮನೆಯೊಳಗೆ ಈ ಥರ ಮಾಡ್ಕೊರಿ, ಮಸ್ತ್ ಅಂದ್ರೆ ಮಸ್ತ್ ಇರ್ತಾವೆ. ಪಾನಿಪುರಿ ತಿನ್ಬೇಕಂದಾಗ ಈ ಥರ ನೀವು ಮಾಡ್ಕೊಂಡು ರೀ. ಮನೆಯೊಳಗೆ ಪುದೀನ ರೀ, ಕೊತ್ತಂಬರಿ, ಕರಿಬೇವು, ಆನಂತರ ಒಟಾಣಿ, ಆಲೂಗಡ್ಡಿದು ಎಲ್ಲ ಐತ್ರಿ. ಅದಕ್ಕಾಗಿ ಮನ್ಯಾಗನೇ ಮಾಡ್ತಾರ್ರಿ ಅಂಥೇಳಿ ಯಜಮಾನ್ರಿಗೆ ಹೇಳಿ ಈ ಪಾನಿಪುರಿ ಸಟ್ಟಷ್ಟು ತರಿಸ್ಕೊಂಡ್ರಿ. ನೈಟ ಈ ಥರ ಚಪಾತಿ ಮಾಡತ್ತೀನಿ ನೋಡ್ರಿ. ನನ್ನ ಮಗಳು ನಾನು ಇಲ್ಲೇ ಹಿಟ್ಟು ಆರಿಟ್ಟನು, ಅದ್ರ ಜೊತೆ ಅದನ್ನ ಕೈ ಹಾಕಿ ಅದನ್ನ ಎತ್ಕೊಂತ ನಿಂತಾಳು. ಅದಕ್ಕೆ ಬೀಳುವ ಅಂದರೂ ಬಿಡಾತಿಲ್ಲ. ಹುಡುಗರು ಹೇಳಿದ್ ಕೇಳೋದಿಲ್ಲ ರೀ, ಒಂದೊಂಥರ ಮಣ್ಣು ಮಾಡ್ಕೊತ ಕುಂದಿರ್ತಾವೆ. ಮತ್ತು ಅವತ್ತು ರಾತ್ರಿಗೆ ನಾ ಇಲ್ಲೇ ಏನು ಮಾಡಿದ್ರಿ, ಚಪಾತಿ ಎಲ್ಲ ಮಾಡಿ ತಿಂದಾದ ನಂತರ ಕಡ್ಲಿಕಾಳನ್ನು ಆದಷ್ಟು ನಾವು ಪ್ರೋಟೀನ್ ಇರ್ತದಂತೆ ಕಡ್ಲಿಕಾಳನ್ನು ನೆನೆ ಹಾಕತ್ತೀನಿ ರೀ. ಅದು ಮ್ಯಾಗ ಇಟ್ಟಿರ್ತಾನೆ ರೀ. ನಾನು ಈ ಡಬ್ಬೆ ತುಂಬ್ಕೊಂಡಿರ್ತಾನೆ ರೀ. ಒಂದು ವಾರಕ್ಕಾಗುವಷ್ಟು ಹಾಕೊಂಡು ಇಟ್ಕೊಂಡಿರ್ತಾನು. ಆಗಿದ್ದು ರೀ ಅದಕ್ಕೆ ಯಜಮಾನ್ರಿಗೆ ತಕ್ಕೊಡು ಅಂತ ಹೇಳ್ತೀನಿ. ಇಲ್ಲೆಲ್ಲ ಪಾತ್ರೆ ತೊಳೆದ ಇಟ್ಟು ಕಾಳುಗಳು ಎಲ್ಲ ಹಾಕಿನಿ ಅಂದ್ರೆ ಆದಷ್ಟು ನಾವು ಬೆಳಗ್ಗೆ ಏನು ಅಡುಗೆ ಮಾಡ್ತೇವೆ ಅನ್ನೋದು ನೆನ್ಪಿಟ್ಕೊಂಡು ಈ ಥರ ಮಾಡ್ರೆ ನಮಗೂ ಅಡುಗೆಗೂ ಕೂಡ ಈಜಿ ಆಕತ್ರಿ. ಇಲ್ಲರಿ ಮಸ್ತಾಗೆ ನಾವು ಈ ಥರ ಕಡ್ಲಿಕಾಳು ಉಸುಳಿಯನ್ನು ಮಾಡಿದ್ದು ರೀ. ಉಪ್ಪಿಟ್ಟೊಳಗೆ ಚುರ್ಮರಿ, ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಏನು ಮಾಡ್ತಾರಂದ್ರೆ ಕಡ್ಲಿ ಉಸುಳಿ ಮಾಡ್ತಾರೆ. ಕಡ್ಲಿ ಉಸುಳಿ ಏನು ಮಾಡಿ ಚುಮ್ಮರಿ ತಿಂತಾರೆ, ಭಾರಿ ಮಸ್ತ್ ಆಗಿರ್ತದೆ ರೀ. ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಹೆಂಗೆ ಬಂದತ್ತದ ಅಂಥೇಳಿ. ಆಮೇಲೆ ಆದಷ್ಟು ಅಡುಗೆ ಮನೆಯನ್ನು ನೈಟ್ ಈ ಥರ ಕ್ಲೀನ್ ಮಾಡ್ರೆ ಮಾರ್ನಿಂಗ್ ಎದ್ಗಳನ್ನ ಅಡುಗೆ ಮನೆ ನೋಡಿ ನಮಗೆ ಏನಕ್ಕತಿ ಇನ್ನೂ ಏನಾರು ಮಾಡ್ಕೊಂಡು ತಿನ್ನಬೇಕು ಏನೋ ಅಂತ ಅನ್ಸತ್ತೆ ರೀ. ಆದ್ರೆ ಅದೆಲ್ಲ ಅಡುಗೆ ಮನೆ ಹರಿವಿರ ಅಡುಗೆ ಮನೆಗೆ ಬರೋಕೆ ಮೂಡ ಬರೋದಿಲ್ಲ ರೀ, ಹಂಗಾಗಿಟ್ಟಿರ್ತೈತಿ. ಅದಕ್ಕೆ ಆದಷ್ಟು ಏನು ಮಾಡಿರಿ ಅಂದ್ರೆ ನಾ ಮಾತ್ರ ಹಿಂಗೆ ಮಾಡಿರ್ತಾನೆ ನೋಡಿರಿ. ನಾನಿಲ್ಲೇ ಪಾತ್ರೆ ಎಲ್ಲ ತೊಳಿತಾನು, ನನ್ನ ಮಗಳು ಏನು ಮಾಡತ್ತ ಅಂತೇಳಿ ತೋರಿಸ್ತಾನೆ ನೋಡಿರಿ. ಅಲ್ಲಿ ಅವ್ರ ಅಪ್ಪನ ಫೋನ್ ಹಿಡ್ಕೊಂಡು ಕುಂತಾಳು. ಅವ್ರು ಹೇಳ್ತಿರ್ತಾನೆ ಫೋನ್ ಕೊಡಬೇಡ ಅಂಥೇಳಿ, ಆದರೂ ಫೋನ್ ಹಿಡ್ಕೊಂಡು ಕುಂತಾಳು ನೋಡಿರಿ ಇಲ್ಲಿ. ಮತ್ತು ಇನ್ನೊಂದು ಏನಂದ್ರೆ ನನ್ನ ಔಷಧ ಡಬ್ಬಿ ಅಂದ್ರೆ ಆಕೆ ಏನೋ ಔಷಧ ಸಿರಪ್ಗಳು ಇರ್ತಾವಲ್ಲ ರೀ, ಅವೆಲ್ಲ ತಳಗಿಟ್ನಿ ಅಂದ್ರೆ ಅವು ಚೆಲ್ಲೋದು ಇದು ಮಾಡ್ತಾ ಅಂತೇಳಿ ಮ್ಯಾಗ ಇಟ್ಟಿರ್ತಾನೆ ರೀ. ಈ ಸ್ವಲ್ಪ ಮ್ಯಾಗ ಇಟ್ಟಿರ್ತಾನು. ಅದನ್ನೆಲ್ಲ ಹತ್ತಿ ತಗೋತಾಳು. ಮತ್ತು ಇದ್ರ ಮ್ಯಾಗ ಇಟ್ಟರೆ ನನಗೆ ನಿಲ್ಕೊಲ್ರವ. ಹಾಗಾಗಿ ಬೆಳಿಗ್ಗೆ ಎದ್ದುಗಳನ್ನ ಕಡ್ಲಿಕಾಳು ಉಸುಳಿ ರೀ. ಆನಂತರ ಇಲ್ಲೇ ಯಜಮಾನ್ರು ಊಟ ಹಚ್ಚತ್ತೀನಿ ನೋಡಿರಿ. ಬೆಳಿಗ್ಗೆ ಎದ್ಗು ಅಂದ್ರೆ ಅವರು ಹೊಲಕ್ಕೆ ಹೊಂಟಿದ್ರು, ಎಣ್ಣೆ ಹೊಡ್ಯಾಕೆ ಬರ್ತಾನಂತೇನೋ ಅನ್ನತ್ತಿದ್ರು. ಅದಕ್ಕಾಗಿ ಕಡ್ಲಿ ಉಸುಳಿ ಒಗ್ಗರ್ಣೆ ಅನ್ನ ರೀ, ಅಂದ್ರೆ ರಾತ್ರಿ ಅನ್ನಕ್ಕೆ ಒಗ್ಗರ್ಣೆ ಕೊಟ್ಟಿದ್ನಿ. ಚಿತ್ರಾನ್ನ, ಕಡ್ಲಿ ಉಸುಳಿ, ಬದ್ನಿಕಾಯಿ ಪಲ್ಯ, ಚಪಾತಿ ಮಾಡಿದ್ನಿ. ಇನ್ನು ಮಧ್ಯಾಹ್ನ ರೊಟ್ಟಿ ಮಾಡ್ರಿ ಆತಂಥೇಳಿ. ಇವತ್ತಿನ ನಾಷ್ಟಕ್ಕೆ ಹಿಂಗಿತ್ತು ರೀ ನಮ್ದು ಅಡುಗೆ. ಚಪಾತಿ ನೋಡಿರಿ, ಆಯಿಲ್ ಇಲ್ಲದ ಚಪಾತಿ ರೀ. ಚೆನ್ನಾಗಿ ಬಿಸಿರು ಭಾರಿ ಮಸ್ತ್ ಇರ್ತಾವೆ ಚಪಾತಿ ಕೂಡ. ನೀವು ಒಮ್ಮೆ ಟ್ರೈ ಮಾಡಿರಿ ಹಿಂಗೆ. ಆದಷ್ಟು ನಾವು ಈ ಥರ ಮನೆಯೊಳಗೆ ಊಟ ಮಾಡ್ಕೊದ್ರಿಂದ ಆರೋಗ್ಯಕ್ಕೆ ಚಲೋ ಆಗ್ತದೆ ರೀ. ಮತ್ತು ಇನ್ನೊಂದು ಏನಂತಂದ್ರೆ ಶೇಂಗಾ ಚಟ್ನಿಯನ್ನು ಆ್ಯಡ್ ಮಾಡ್ಕೊರಿ, ಮಸ್ತ್ ಇರ್ತೈತಿ. ನನ್ನ ಮಗಳಿಗೆ ಮತ್ತು ನಾನು ಇಲ್ಲಿ ಚಪಾತಿ ಮಾಡತ್ತೇನೆ ರೀ, ಮತ್ತು ಫೋನ್ ಕೊಟ್ಟಾರು. ಅದಕ್ಕೆ ನಮ್ಮ ಯಜಮಾನ್ ಜೊತೆ ಜಗಳ ಮಾಡೋದು ಆಕಿಗೆ ಫೋನ್ ಕೊಡಾಕತ್ರಿ, ಅಭ್ಯಾಸ ಎಲ್ಲ ಮುರಿತಾಳು. ಕೊಡಬೇಡ ಅಂತ ಹೇಳೋದು, ನಾನು ತುಡುಗ್ಲಿ ಕೊಡೋದಾರ. ಇದಕ್ಕಾಗಿ ನಾನು ಆಕಿನ ಬಿಟ್ಟು ಎಲ್ಲಿ ಹೋಗಕ್ಕೆ ಇಷ್ಟಪಡೋದಿಲ್ಲ ರೀ. ಎಲ್ಲಿ ಹೋದರೂ ಬಾಲಂಗಸಿ ಹಚ್ಕೊತ ಹೋಗೋದು ನೋಡಿರಿ. ಇಲ್ಲಿಕ್ಕಂದ್ರೆ ಮನ್ಯಾಗ ಕುಂತ್ಲು, ಆಕಿನ ಮನ್ಯಾಗ ಬಿಟ್ಟು ಹೋನ್ಯಾರ ಫೋನ್ ಅದನ್ನು ಹಿಡ್ಕೊಂಡು ಕುಂದಿರ್ತಾಳು. ನಾ ಅವ್ರಿಗೆಲ್ಲ ನಾಷ್ಟ ಮಾಡಿಕೊಟ್ಟೆ, ನನಗೆ ಚಹಾ ಮಾಡ್ಕೊಂಡೀನಿ ರೀ. ಯಜಮಾನ್ರು ಮಾಡ್ಕೊಡ್ಕೊಪ್ಪಿಯಾಗ ನನಗೊಂದು ಚಹಾ ಹಾಕೊಂಡೆ, ಈ ಥರ ಚಪಾತಿ ಎತ್ಕೊಂಡೆ ಚಹಾ ಕುಡೀನಿ ನೋಡಿರಿ. ಚಪಾತಿ ಒಳಗೆ ಈ ಥರ ಎತ್ಕೊಂಡು ತಿನ್ನೋದು ಹಳೆ ಕಾಲದಾಗ ನಮ್ಗೆ ಭಾಳ ಇಷ್ಟ ಅನ್ಸತ್ತೆ ರೀ. ನೀವು ಯಾರ್ಯಾರು ಹಿಂಗೆ ತಿನ್ನೋರು ಇದ್ರೆ ಕಾಮೆಂಟ್ ಮಾಡಿರಿ. ಆನಂತರ ಚಪಾತಿ ತಿನ್ನೋಕೆ ಬಿದ್ದಿತ್ತು ಅದ್ರಾಗ ನನ್ನ ಮಗಳಿಗೆ ಹೊಂಟಾಳು ನೋಡಿರಿ. ಆಕಿನ ಕಳ್ಸಕ್ಕೆ ಬಂದೀನಿ ಹೊರಗೆ. ಹಿಂದೆ ಹಿಡ್ಕೊಂಡು ಕುಂದರವ, ಹಿಂದೆ ಹಿಡ್ಕೊಂಡು ಕುಂದರವ ಅಂದ್ರೆ ಬೈಕ್ ಮೇಲೆ ಹೊಂಟಿರ್ತಾಳೆ. ಅದಕ್ಕಾಗಿ ಮತ್ತು ಅದೇ ರೀತಿ ಈವ್ನಿಂಗ್ ಟೈಮ ಇಲ್ಲೇ ನಾವು ಪಾನಿಪುರಿ ಮಾಡೋದಿದ್ದು ನೋಡಿರಿ. ಜಾಸ್ತಿ ಹಿಂಗೆ ಹೊರಗಿನ ತಿನ್ಬೇಕನ್ನೋ ಕ್ರೇವಿಂಗ್ಸ್ ಆದಾಗ ನೀವು ಕೂಡ ಈ ಥರ ಮಾಡ್ಕೊಂಡು ತಿನ್ನಿರಿ. ಅಂದ್ರೆ ಪಾನಿಪುರಿ ಮಾಡಿದ್ದು ಸಿಗ್ತಾವ್ರಿ. ಇಲ್ಲಿಕ್ಕೆ ಮನೆಯೊಳಗೆ ನಾವು ಮಾಡ್ಕೋಬೋದು. ಇಮ್ಲಿ ಚಟ್ನಿ ಕೂಡ ಅಂದ್ರೆ ಅದಕ್ಕೆ ಇವು ಬರ್ತಾವ್ರಿ, ಖಜೂರದ್ದು ಹಾಕಿ ನಾವು ಅದನ್ನು ಒಂದು ರೌಂಡ್ ಕುದಿಸಿ, ಆಮೇಲೆ ಹುಣ್ಸೆಹಣ್ಣು ಹಾಕಿ ಕುದಿಸಿ, ಉಪ್ಪು, ಖಾರ, ಆಮೇಲೆ ಧನಿಯಾ ಪೌಡ್ರ, ಜೀರಾ ಪೌಡ್ರ, ಚಾಟ್ ಮಸಾಲ, ಗರಂ ಮಸಾಲ ಎಲ್ಲ ಹಾಕಿದ್ದು ಅಂದರೆ ಈ ಥರ ಚಟ್ನಿ ರೆಡಿ ಆಕತ್ರಿ. ಈ ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾನೆ ರೀ ಆದಷ್ಟು. ಆಮೇಲೆ ಇದನ್ನಂತೂ ಕೊತ್ತಂಬರಿ, ಆನಂತರ ಪುದೀನ, ಪಾಲಕ, ಹಸಿ ಶುಂಠಿ, ಜೀರಿಗೆ, ಕೊತ್ತಂಬರಿ ಕಾಳು ನಾನೆಲ್ಲ ಹಾಕಿ ಅದನ್ನು ಮಾಡಿ ತಿಂದು ರೀ. ಇಷ್ಟೆಲ್ಲ ಆತ್ರಿ ಇವತ್ತು. ಆಮೇಲೆ ನನ್ನ ಬರ್ತ್ಡೇ ಐತ್ರಿ. ಆದ್ರೆ ನಾನು ಡೇಟ್ ತಪ್ಪೈತ್ರಿ ಅದಕ್ಕಾಗಿ ನಾನು ಆಚರಿಸೋದಿಲ್ಲ ರೀ. ಮೊದಲಿನ ಕಾಲದಾಗೆಲ್ಲ ಎಲ್ಲಿ ಆಚರಿಸ್ತಿದ್ದು ರೀ. ಆದ್ರೆ ಡೇಟ ಸರಿ ಇಲ್ಲ ರೀ. ನಮ್ಮ ಅಪ್ಪಾರ ಒಂದು ಡೈರಿ ಒಳಗೆ ಹಚ್ಚಿಟ್ಟಾರೆ ರೀ, ಅದು ಬೇರೆ ಐತ್ರಿ ಡೇಟ. ಇದು ತಿಂಗಳು 29 ಐತಿ, ಆದ್ರೆ 22 29 ಐತ್ರಿ. ಒಳ್ಳೆ ಸ್ಕೂಲ್ನ್ಯಾಗ 16 ಅಂತ ಐತ್ರಿ. ಅದಕ್ಕೆ ನಾನು ಆಚರಿಸೋದಿಲ್ಲ. ನಮ್ಮ ಯಜಮಾನ್ರು ಆ ಹೊಟ್ಟಿಂದು ಇದನ್ನು ತುಂಬುವಾಗ ಅದನ್ನು ನೋಡಿ ನನ್ನ ಡೇಟ್ ನೋಡಿರಿ, ಒಂದು ಡೇಟ್ ಆಫ್ ಬರ್ತ್ ನೋಡಿ
ಇವತ್ತೈಕಿ ಬರ್ತಡೇ ಅಂತ ಕೇಕ್ ತೊಗೊಂಬಂದರು. ನಾ ಹೇಳೇ ಇಲ್ಲ ಅವ್ರಿಗೆ. ನಾನು ಹೇಳಾಕತ್ತೀನಿ ಇದನ್ನ ತರೋ ಬದ್ಲಿ 1 kg ಕೇಕ್ ತಂದು ಕೊಟ್ಟಿದ್ರೆ ಆರಾಮ್ ಇಷ್ಟಪಟ್ಟು ತಿಂತಿದ್ದು. ಇದನ್ನ ಯಾಕೆ ತಂದೀನಿ ಅಂತ ಬೇಯತ್ತೀನಿ ರೀ. ಎಲ್ಲರೂ ಕೇಕ್ ತಂದು ಕೊಡು ಹಂಗೆ ಅಂತ ನೀ ಎಂತಪ್ಪ ವಿಚಿತ್ರ ಅದ. ನಮ್ಗೆ ಶುಗರ್ ಇದ್ದದ್ದು ಅಥವಾ ಹಿಂಗೆ ಬೇಕಿದ್ದದ್ದು ಬೇಡ ರೀ ನಮ್ಗೆ ಅಂತ ಹಿಂಗಂತಾನೆ ರೀ. ನಮ್ಮ ಯಜಮಾನ್ರಿಗೆ ಅದಾದ್ರೆ ನಮ್ಮ ಮನ್ಯಾಗ ಬಿಸ್ಕಿಟ್ ಆಯ್ತು ಸೇವ್ ಆಯ್ತು ಹೆಸ್ ತರೋದಲ್ರಿ ನಾವು. ತಂದ್ರೆ ಫ್ರೂಟ್ಸ್ ರೀ ಡ್ರೈ ಫ್ರೂಟ್ಸ ಆನಂತರ ವೆಜಿಟೇಬಲ್ ಹಿಂಗದು ರೀ. ಅದಕ್ಕೆ ಆದಷ್ಟು ನೀವು ಕೂಡ ಮನೆಯೊಳಗೆ ಈ ಥರ ಹೆಲ್ದಿ ಊಟನ ಮಾಡಿರಿ. ಮತ್ತು ನಮ್ಮ ಮನ್ಯಾಗ ಯಜಮಾನ್ರಿಗೆ 2 ಸರಿ ಹೇಳ್ತಿ ಬಿಡು ಅಂತ ಅನ್ನಕತ್ತಾರು. ಹಿಂಗಾಕತ್ತೆ ನೋಡ್ರಿ ಜೀವನ. ಮತ್ತು ಮಾರನೇ ಎದ್ದುಗಳೇ ನಮ್ಮ ರೂಟೀನ್ ಹೆಂಗಿರ್ತೈತಿ ಏನು ಅಡುಗೆ ಮನೆ ಅಂತ ತೋರಿಸ್ತಾನೆ ನೋಡ್ರಿ. ಇದು 2 ದಿನದ ಕುಡಿಸಿದಂಗೆ ಐತಿ. ಇಲ್ಲೇ ಡೊಣ್ಗಾಯಿ ಪಲ್ಯ ಮಾಡತ್ತಾನೆ ರೀ. ಡೊಣ್ಗಾಯಿ ಪಲ್ಯ ಆನಂತರ ರೊಟ್ಟಿ ಮಾಡಬೇಕು. ಆಮೇಲೆ ಇಲ್ಲಿ ಏನೇನು ಮಾಡ್ಯಾನ ನೋಡ್ರಿ. ಇದ್ರಾಗ 2 ಚಪಾತಿ ಮಾಡಿದ್ನಿ. ಅರ್ಧ ಚಪಾತಿ ತಿಂದು ಅರ್ಧ ಚಪಾತಿ ಕಟ್ಕೊಂಡು ಹೋಗ್ಯಾಳ. ಆನಂತರ ಉಪ್ಪಿಟ್ಟು ರೀ. ಆಮೇಲೆ ಈ ಥರ ಬ್ಯಾಳೆ ಸಾರು ಮಾಡ್ಯಾನ ನೋಡ್ರಿ ಇಲ್ಲಿ. ಪ್ಲೀಸ್ ನಮ್ಮ ವಿಡಿಯೋಗಳನ್ನ ನೋಡಿರಿ, ಅದೇ ರೀತಿ ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ವ್ಲಾಗ್ನ ಭೇಟಿ ಆಗ್ಯಾವ್ರಿ. ಇವತ್ತಿನ ಊಟ ಹಿಂಗಿದ್ದು ನೋಡ್ರಿ. ನಿನ್ನ ಹಿರಿಯಾಗಿಂದ ಇವತ್ತಿನ ಮಟ ಇಷ್ಟು ಇರ್ತದೆ ರೀ. ಹೆಣ್ಮಕ್ಳಿಗೆ ಎಲ್ಲಿ ಪುರ್ಸೊತ್ತಾಕತ್ತೆ ಹೇಳ್ರಿ.